ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಅನೇಕರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಕುಟುಂಬವಾಗಿ ನೀವು ಆರಾಧನೆ ಮಾಡ್ತಾ ಇದ್ದೀರಿ. ದೆರ್ ಇಸ್ ನೋ ಟೈಮ್, ದೆರ್ ಇಸ್ ನೋ ಡಿಸ್ಟೆನ್ಸ್. ಆತ್ಮಿಕ ಲೋಕದಲ್ಲಿ ಸಮಯ ಮತ್ತು ಅಂತರ ಎಂಬುದು ಇಲ್ಲ. ಬಟ್ ಫಿಸಿಕಲ್ ರೆಲ್ಮಲ್ಲಿ ಮಾತ್ರ ನಮಗೆ ಸಮಯ ಮತ್ತು ಅಂತರ ಇರುವಂಥದ್ದು. ದೇವರು ಒಳ್ಳೆಯವನು. ಬೈಬಲ್ ಹೇಳ್ತದೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಆತನು ಹೊಂದುವನು. ಕರ್ತನು ಆತನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾರಾದರೂ ಯಾವುದೋ ಒಂದು ವಿಷಯದಲ್ಲಿ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟರೆ ಈ ಪ್ರೇರೇಪಣೆ ನನಗೆ ದೇವರಿಂದ ಉಂಟಾಯಿತು ಎಂದು ಯಾರೂ ಕೂಡ ಹೇಳಬಾರದು ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12-13ನೇ ವಚನ. ಯಾಕಂದ್ರೆ ದೇವರು ಕೆಟ್ಟತನಕ್ಕೆ ಕಾರಣನಲ್ಲ. ನಮ್ಮ ಜೀವಿತದಲ್ಲಿ ಏನೇ ಕೆಟ್ಟತನ, ಯಾವುದೇ ಕಷ್ಟಗಳು, ಸಮಸ್ಯೆಗಳು, ಶೋಧನೆಗಳು ಬರುವುದಾದರೆ ಅದಕ್ಕೆ ದೇವರು ಕಾರಣನಲ್ಲ. ಅದಕ್ಕೆ ಬೈಬಲ್ ಹೇಳುತ್ತದೆ, ದೇವರು ಕೆಟ್ಟತನಕ್ಕೆ ಕಾರಣನಲ್ಲ. ಮುಂದೆ ಅಲ್ಲಿ ಬರೆಯಲ್ಪಟ್ಟಿದೆ 17ನೇ ವಚನ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಅಂದರೆ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾಗಿರುವ ಆತನಿಂದ ಬರುತ್ತದೆ. ನಾವು ಓದಿ ನಮಗೆ ಸಿಗ್ತದೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಎವ್ರಿ ಗುಡ್ ಗಿಫ್ಟ್ ಆ್ಯಂಡ್ ಎವ್ರಿ ಪರ್ಫೆಕ್ಟ್ ಗಿಫ್ಟ್ ಈಸ್ ಫ್ರಮ್ ಅಬವ್. ಗುಡ್ ಅಂಡ್ ಪರ್ಫೆಕ್ಟ್. ಯಾಕಂದರೆ ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನು ಮಾಡುತ್ತಾನೆ. ಹಳೆ ಒಡಂಬಡಿಕೆಯಿಂದ ಕೆಲವು ಸ್ಕ್ರಿಪ್ಚರ್ಗಳನ್ನು ನಾವು ನೋಡಲಿಕ್ಕೆ ಹೋದರೆ, ಸ್ಪೆಷಲ್ ನಾವು ಯೋಬನ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೆವು. ಯೋಬನಿಗೆ ಕಷ್ಟಗಳು ಬಂದವು, ಸಂಕಟಗಳು ಬಂದವು, ಆತನ ಕುಟುಂಬ ನಾಶ ಆಯಿತು, ಆತನ ಬಿಸ್ನೆಸ್ ಕೊಲ್ಯಾಪ್ಸ್ ಆಯಿತು. ಎಲ್ಲ ಒಂದೇ ರಾತ್ರಿ ಒಳಗೆ ಎಲ್ಲ. ಬೈಬಲ್ ಹೇಳುತ್ತೆ, ಊಚ್ ದೇಶದಲ್ಲಿ ಅವನು ಐಶ್ವರ್ಯವಂತನಾದ ವ್ಯಕ್ತಿಯಾಗಿದ್ದ. ಬಟ್ ಒಂದೇ ರಾತ್ರಿಯಲ್ಲಿ ಎಲ್ಲ ಕೊಲ್ಯಾಪ್ಸ್ ಅವನದ್ದು, ಎಲ್ಲ ಹೋಯಿತು. ಕಡೆಗೆ ಅವನ ಮೈಯಲ್ಲಿ ಹುಣ್ಣುಗಳು ಬೀಳ್ತವೆ, ಆತನ ಒಂದು ಮುಂಕಿಯಲ್ಲಿ ಕೆರೆಯುತ್ತಾ ಇದ್ದಾನೆ. ಅವನ ಹೆಂಡತಿಗೆ ನೋಡಲಿಕ್ಕೆ ಆಗೋದಿಲ್ಲ. ಪಾಪ ಆಕೆ ಹೇಳ್ತಾಳೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡುವುದಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಅಂತ. ಓಕೆ, ದೇವರನ್ನು ದೂಷಿಸಿ ಸಾಯಿ. ಇಲ್ಲಿ ನಾವು ಅನ್ನಿಸ್ತೇವೆ, ಆಕೆಗೆ ಗಂಡನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ನಿಸ್ತೇವೆ. ಯಾಕಂದರೆ ಗಂಡನ ಕಷ್ಟವನ್ನು ಆಕೆಗೆ ನೋಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆತನು ಬದುಕುವುದಕ್ಕಿಂತ ಸತ್ತರೆ ಒಳ್ಳೆಯದಿತ್ತು. ಅವನು ಹೀಗೆಲ್ಲ ಸಾಯಲಿಕ್ಕೆ ಆಗುವುದಿಲ್ಲ. ಅಟ್ಲೀಸ್ಟ್ ದೇವರನ್ನು ದೂಷಿಸಿದರೆ ದೇವರು ಒಂದು ವೇಳೆ ಅವನು ಕೊಲ್ಲಬಹುದು ಅಂತ. ಒಂದು ವೇಳೆ ಯೋಬನು ದೇವರನ್ನು ದೂಷಿಸಿದರೆ ದೇವರು ಅವನು ಕೊಲ್ಲಬಹುದು. ಅದಕ್ಕೆ ಆಕೆ ಹೇಳ್ತಾಳೆ, ದೇವರನ್ನು ದೂಷಿಸಿ ಸಾಯು ಅಂತ ಹೇಳ್ತಾಳೆ. ಇಲ್ಲಿ ಯೋಬನ ಹೆಂಡತಿ ಕೂಡ ಅನ್ನಿಸ್ತಾ ಇದ್ದಾಳೆ, ದೇವರು ಕೊಲೆ ಮಾಡುವವನು, ದೇವರು ಕೊಲ್ತಾನೆ ದೂಷಿಸಿದರೆ ಅಂತ. ದೇವರು ದೂಷಿಸಿದರೆ ಪ್ರೇರೆ, ಯೇಸು ಸ್ವಾಮಿ ಎಕ್ಸಾಕ್ಟ್ಲಿ ದೇವರ ಬಗ್ಗೆ ಒಂದು ಮಾತು ಮಾತಾಡಿದ. ಯೋಹನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 10ನೇ ವಚನ, ಕಳ್ಳನು ಬರುತ್ತಾನೆ ಕದಿಯಲು, ಕೊಯ್ಯಲು, ನಾಶ ಮಾಡಲು, ನಾನಾದರೆ ಅವುಗಳಿಗೆ ಜೀವ ಕೊಡಲು ಬಂದಿದ್ದೇನೆ. ಸಮೃದ್ಧಿಯಾದ ಜೀವ. ಅದು ಕಳ್ಳನ ಕೆಲಸ, ಕದಿಯುವುದು, ಕೊಲ್ಲುವುದು, ನಾಶ ಮಾಡುವುದು. ದೇವರು ಕೊಲೆಗಾರನಲ್ಲ. ನೆಕ್ಸ್ಟ್ ಯೋಬನು ಕೂಡ ಹೇಳ್ತಾನೆ, ಮೂರ್ಖಳು ಮಾತಾಡಿದಾಗೆ ನೀನು ಮಾತಾಡ್ತಾ ಇದ್ದೀಯ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ದೇವರ ಹಸ್ತದಿಂದ ನಾವು ಕೆಟ್ಟದನ್ನು ಹೊಂದಬಾರದು. ಓಕೆ, ಯೋಬನ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ಯೋಬನು ಹೇಳ್ತಾನೆ, ನಾವು ದೇವರ ಹಸ್ತದಿಂದ ಕೇವಲ ಒಳ್ಳೆಯದನ್ನು ಮಾತ್ರ ಹೊಂದಬಹುದು.
ಕೆಟ್ಟದನ್ನು ಹೊಂದಬಾರದು. ಬೇಕಾದರೆ ಓದುವ ಆ ವಚನವನ್ನು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತೀ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ ಅಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿ ಪಾಪದ ಮಾತೊಂದು ಅವನ ತುಟಿಗಳಲ್ಲಿ ಹೊರಲಿಲ್ಲ. ಇಲ್ಲಿ ಯೋಬನು ಕೂಡ ಅನಿಸ್ದ, ದೇವರು ಕೆಟ್ಟದನ್ನು ಕೂಡ ಮಾಡ್ತಾನಂತ. ಓಕೆ, ದೇವರ ಹಸ್ತದಿಂದ ಕೇವಲ ಒಳ್ಳೆಯದು ಮಾತ್ರ ಬರುತ್ತವೆ. ಇದು ಯೋಬನ ಅಭಿಪ್ರಾಯ ಮತ್ತು ಆತನ ಹೆಂಡತಿಯ ಅಭಿಪ್ರಾಯ. ಓಕೆ, ದೇವರ ಹಸ್ತದಿಂದ ಕೆಟ್ಟದನ. ಕೆಲವೊಮ್ಮೆ ಈ ವಚನವನ್ನು ಹಿಡ್ಕೊಂಡು ಪ್ರೀಚ್ ಮಾಡುತ್ತಾರೆ, ನಾವು ಯೋಬನ ಹಾಗೆ ಆಗಬೇಕು, ರೋಗಗಳು ಬರಬಾರದು, ಸಮಸ್ಯೆಗಳು ದೇವರಿಂದ ಬರ್ತವೆ, ರೋಗಗಳು ದೇವರಿಂದ ಬರ್ತವೆ, ಕಾಯಿಲೆಗಳು ದೇವರಿಂದ ಬರ್ತವೆ. ಅನೇಕ ನಮ್ಮ ಜೀವಿತದಲ್ಲಿ ಕೆಟ್ಟತನ ಆಗಲಿಕ್ಕೆ ಕಾರಣ, ಸಮಸ್ಯೆಗಳು ಬರಲಿಕ್ಕೆ ಕಾರಣ ದೇವರು ಒಳ್ಳೆಯದನ್ನು ಕೊಡ್ತಾನೆ, ಕೆಟ್ಟದನ್ನು ಕೊಡ್ತಾನೆ ಅಂತ ಅನೇಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿವೆ. ಒಬ್ಬ ದೇವಸೇವಕ ಹೇಳ್ತಾ ಇದ್ದ, ಒಬ್ಬ ವ್ಯಕ್ತಿ ತುಂಬ ಸಿಕ್ಕಲ್ಲಿದ್ದ. ಇವರು ಎಷ್ಟೋ ಸರ್ತಿ ಅವರಿಗೆ ಪ್ರಾರ್ಥನೆ ಮಾಡಿದರು, ಬಟ್ ಆ ವ್ಯಕ್ತಿ ಸ್ವಸ್ಥತೆಯನ್ನು ಹೊಂದಲಿಲ್ಲ. ಆ ವ್ಯಕ್ತಿಗೋಸ್ಕರ ಈ ಸೇವಕ ಸುಮಾರೊಂದು 3 ದಿನ ಪ್ರಾರ್ಥನೆಯಲ್ಲಿ ಕೂತ್ಕೊಂಡ್ರು. ಅವರ ಕಷ್ಟವನ್ನು ನೋಡಲಿಕ್ಕೆ ಆಗದೆ. ಅವ್ರು ಯಾರಲ್ಲ, ಸೇವಕರಾದ ಪ್ರಭಾಕರಯ್ಯ. ಓಕೆ, ಕೂತ್ಕೊಂಡ್ರು ಪ್ರಾರ್ಥನೆಯಲ್ಲಿ 3 days. ಆಗ ದೇವರ ಆತ್ಮ ಹೇಳಿದ, ಅವನು ನಂಬ್ತಾ ಇದ್ದಾನೆ, ನಾನು ಅವನಿಗೆ ರೋಗವನ್ನು ಕೊಟ್ಟಿದ್ದೇನಂತ. ನಾನು ಅವನ ಜೀವಿತದಲ್ಲಿ ರೋಗವನ್ನು ಕೊಟ್ಟಿದ್ದೇನೆ, ಇದು ದೇವರಿಂದ ಬಂದದ್ದು ಅಂತ ಅವನು ನಂಬಿದ್ದಾನೆ. ಅವನಿಗೆ ಹೇಳು, ನಾನು ರೋಗ ಕೊಡುವವನಲ್ಲ. ಅದು ಅವನ ತಪ್ಪಾದ ನಂಬಿಕೆ ಅವನನ್ನು ಇವತ್ತು ಆ ಸಮಸ್ಯೆಯಲ್ಲಿ ಹಾಕಿಬಿಟ್ಟಿದೆ. ಸಡನ್ಲಿ ಇವರು ಕೇಳಿದರು, ನೀನು ದೇವರು ರೋಗವನ್ನು ಕೊಟ್ಟಿದ್ದೆ ಅಂತ ಇದು ನಂಬ್ತಾ ಇದ್ದೀಯ ಅಂತ. ಹೌದು ಅಂತ ಹೇಳಿದ. ಅದಕ್ಕೆ ಹೇಳಿದ, ದೇವರು ರೋಗಕ್ಕೆ ಕಾರಣ ಅಲ್ಲ, ದೇವರ ಆರೋಗ್ಯಕ್ಕೆ ಕಾರಣ. ದೇವರ ಆರೋಗ್ಯದಾಯಕನು. ಯೆಹೋವ ರಾಫಾ ಎಂಬ ನಾನು ಆರೋಗ್ಯದಾಯಕನು. ಓಕೆ, ಕಡೆಗೆ ಆತನ ಬಿಲೀಫ್ ಸಿಸ್ಟಮ್ ಅನ್ನು ಆತನು ಚೇಂಜ್ ಮಾಡಿದ, ಹೀಲ್ ಆದ ವ್ಯಕ್ತಿ. ಕೆಲವೊಮ್ಮೆ ನೀವು ಪ್ರಾರ್ಥನೆ ಮಾಡುತ್ತೀರಿ, ಕೆಲವೊಮ್ಮೆ ಹೀಲ್ ಆಗುವುದಿಲ್ಲ. ದೇರ್ ಆರ್ ಮೆನಿ ರೀಸನ್ಸ್, ಅನೇಕ ಕಾರಣಗಳಿರ್ತವೆ. ಅದರ ಅರ್ಥ ದೇವರು ರೋಗ ಕೊಡ್ತಾನಂತಲ್ಲ, ದೇವರು ಕೆಟ್ಟತನಕ್ಕೆ ಕಾರಣ ಅಂತ ಅರ್ಥ ಅಲ್ಲ. ಬಟ್ ಅವರು ನಂಬಿದ್ದು ತಪ್ಪಾಗಿರುತ್ತದೆ. ಕೆಲವೊಮ್ಮೆ ಏನು ಅವರು ನಂಬ್ತಾರೆ ಅದನ್ನೇ ಬೋಧಿಸ್ತಾರೆ, ಇನ್ನೊಬ್ಬರು ಕೂಡ ಅದನ್ನೇ ನಂಬ್ತಾರೆ. ಅದೊಂದು ದೊಡ್ಡ ನಂಬುವ ಗುಂಪೇ ಆಗಿರುತ್ತದೆ. ನೆಕ್ಸ್ಟ್ ಅವರಿಗೆ ಆರೋಗ್ಯದ ಬಗ್ಗೆ ಮಾತಾಡಿದರೆ ಸಿಟ್ಟು ಬರ್ತದೆ. ಯಾವಾಗಲೂ ದೇವರು ಒಳ್ಳೆಯವನು, ಆರೋಗ್ಯ ಕೊಡ್ತಾನೆ ಹಾಗೆ ಮಾತಾಡೋದು. ಯಾಕಂದರೆ ಅವರು ಕಂಡಮಿನೇಷನ್ ಇದೆ. ಯಾಕಂದರೆ ಅವರು ಸಿಕ್ಕಾಗಿರ್ತಾರೆ, ಪ್ರಾಬ್ಲಮಲ್ಲಿರುವಾಗ ಇವರಿಗೇನೋ ಒಂದು ಹೊಡೆದಾಗೆ ಆಗ್ತದೆ. ಅಂದರೆ ಅವರಾಗಿ ಇವರು ಎಲ್ಲರೂ ಸಫರ್ ಆಗಬೇಕಂತ ಅವರೊಂದು ಬಯಕೆ. ಓಕೆ, ಇಲ್ಲಿ ನಾವು ನೋಡ್ತೇವೆ 34ನೇ 10ನೇ ವಚನದಲ್ಲಿ ಯೋಬನ 3 ಸ್ನೇಹಿತರು ಮಾತಾಡ್ತಾರೆ ಯೋಬನಿಗೆ. ಕಡೆಗೆ ಎಲಿಯು ಯೌವನಸ್ಥನಿದ್ದು ಮಾತಾಡುತ್ತಾನೆ, ಆತನು ಕರೆಕ್ಟ್ ಮಾಡ್ತಾನೆ ಇವರಿಗೆ. ಬೇಕಾದ್ರೆ ನಾವು ಓದುವ 34ನೇ 4ನೇ ವಚನ, 34 ವರ್ಸ್ ಯೋಬನ ಗ್ರಂಥ. ನ್ಯಾಯವನ್ನೇ ಆರಿಸಿಕೊಳ್ಳೋಣ, ಅಂದರೆ ಚೂಸ್, ಒಳ್ಳೆಯದು ಇಂಥದ್ದೆಂದು ನಮ್ಮೊಳಗೆ ನಿಶ್ಚಯಿಸಿಕೊಳ್ಳೋಣ, ತೀರ್ಮಾನ ಮಾಡೋಣ. ಲೆಟ್ ಅಸ್ ಚೂಸ್ ಜಸ್ಟಿಸ್ ಫಾರ್ ಅವರ್ ಸೆಲ್ಫ್. ಲೆಟ್ ಅಸ್ ನೋ ಅಮಾಂಗ್ ಅವರ್ ಸೆಲ್ಫ್ ವಾಟ್ ಈಸ್ ಗುಡ್. ಇದನ್ನು ಎಲ್ಲಿಯೂ ಮಾತಾಡುವಂಥದ್ದು. ಎಲ್ಲಿಂದ ಪ್ರಾರಂಭ ಮಾಡ್ತಾನೆ ಅವನು ಮಾತಾಡಲಿಕ್ಕೆ? ಅವನ ಹೆಡ್ ನಾಲೆಜನ್ನು ಮಾತಾಡುವುದಿಲ್ಲ, ದೇವರ ರೆವಲೇಷನ್ ಅನ್ನು ಮಾತಾಡುತ್ತಾನೆ, ಆತನ ಪ್ರಕಟಣೆಯನ್ನು ಮಾತಾಡುತ್ತಾನೆ. ಬೇಕಾದರೆ ನಾವು 32ನೇ ಅಧ್ಯಾಯದಲ್ಲಿ 6ನೇ 7ನೇ 8ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ. ಇವನು ಮಾತಾಡ್ತಾನೆ. ಓಕೆ, ಯೋಬ 32. ಆಗ ಬೂಜುಕುಲಕ್ಕೆ ಸೇರಿದ ಬರಕೆಲ್ನ ಮಗನಾದ ಎಲಿಯು ಇಂತೆಂದನು, ನಾನು ಯೌವನಸ್ಥನು, ನೀವು ಅತಿ ವೃದ್ಧರು, ಆದ್ದರಿಂದ ಸಂಕೋಚಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ಅರಿಕೆ ಮಾಡಲು ಅಂಜಿದೇನು. ಹೆಚ್ಚು ದಿನಗಳವರು ಮಾತಾಡಲಿ, ಬಹಳ ವರ್ಷದವರು ಜ್ಞಾನೋಪದೇಶ ಮಾಡಲಿ ಅಂದುಕೊಂಡಿದ್ದೇನು.
ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು. ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ. ಬಟ್ ದೇರ್ ಇಸ್ ಎ ಸ್ಪಿರಿಟ್ ಇನ್ ಮ್ಯಾನ್ ಆ್ಯಂಡ್ ದ ಬ್ರೆತ್ ಆಫ್ ದ ಆಲ್ಮೈಟಿ ಗಿವ್ಸ್ ಹಿಮ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತು, ದೇವರಾತ್ಮನಿಗೆ ದೇವರಾತ್ಮನ ವಿಷಯಗಳು ಗೊತ್ತು. ಅದಕ್ಕೆ ಬೈಬಲ್ ಹೊಸ ಒಡಂಬಡಿಕೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾ ವರಗಳನ್ನು, ಒಳ್ಳೆಯ ವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನು ಹೊಂದಿದ್ದೇವೆ. ಇಲ್ಲಿ ಎಲ್ಲಿಯೂ ಹೇಳ್ತಾನೆ ಮನುಷ್ಯನಲ್ಲಿ ಒಂದು ಆತ್ಮ ಉಂಟು. ಸರ್ವಶಕ್ತನ ಶ್ವಾಸ ಅಂದರೆ ಆತನ ಆತ್ಮನ ಮೂಲಕ, ಪವಿತ್ರ ಆತ್ಮನ ಮೂಲಕ ಅವನಿಗೆ ವಿವೇಕ ದೊರಕುತ್ತದೆ. ವೃದ್ಧರೇ ಜ್ಞಾನಿಗಳಲ್ಲ, ಬಹಳ ದಿನಗಳವರು ಜ್ಞಾನಿಗಳಲ್ಲ. ವಿವೇಕ ದೊರೆಯುವಂಥದ್ದು ತುಂಬ ದಿನಗಳವರಿಂದಲ್ಲ. ವಿವೇಕ ದೊರೆಯುವಂಥದ್ದು ಥ್ರೂ ದ ಹೋಲಿ ಸ್ಪಿರಿಟ್. ಓಕೆ, ಪವಿತ್ರಾತ್ಮನಿಂದ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. ಇಲ್ಲಿ ಎಲ್ಲಿಯೂ ಹೇಳ್ತಾನೆ 34ನೇ ವಚನ, ನ್ಯಾಯವನ್ನು ನಮ್ಮೊಳಗೆ ಆರಿಸಿಕೊಳ್ಳೋಣ, ಒಳ್ಳೇದು ಇಂಥದ್ದೆಂದು ನಮ್ಮೊಳಗೆ ನಿಶ್ಚಯಿಸಿಕೊಳ್ಳೋಣ. ನೆಕ್ಸ್ಟ್ ಮುಂದೆ ಹೋಗುವ ನಾವು. ಯೋಬನು ನಾನು ನೀತಿವಂತನು, ದೇವರು ನನ್ನ ನ್ಯಾಯವನ್ನು ತಪ್ಪಿಸಿದ್ದಾನೆ. ಓಕೆ, ನನ್ನಲ್ಲಿ ನ್ಯಾಯವಿದ್ದರೂ ಸುಳ್ಳುಗಾರನೆನಿಸಿಕೊಂಡಿದ್ದೇನೆ, ನಾನು ನಿರ್ದೋಷಿಯಾಗಿದ್ದರೂ ಆತನ ಬಾಣ ಪೆಟ್ಟು ವಿಪರೀತವಾಗಿದೆ ಎಂದು ಹೇಳಿಕೊಂಡಿದ್ದಾನೆ. ಆತನ ಬಾಣದ ಪೆಟ್ಟು. ಓಕೆ ಓಕೆ ಮುಂದೆ, ಯೋಬನಿಗೆ ಸಮಾನ ಯಾರು? ದೇವದೂಷಣೆಯ ನೀರಿನಂತೆ ಕುಡಿತಾನಲ್ಲ. ಓಕೆ, ಅವನು ಅಧರ್ಮಿಗಳ ಜೊತೆಯಲ್ಲಿ ಸಂಚರಿಸುವವನು, ಕೆಟ್ಟವರ ಸಂಗಡ ನಡೆದಾಡುವವನು. ಓಕೆ, ಒಬ್ಬನು ದೇವರ ಅನ್ಯೋನ್ಯತೆಯಲ್ಲಿ ಸಂತೋಷ ಪಟ್ಟರೆ ಅವನಿಗೆ ಯಾವ ಪ್ರಯೋಜನವೂ ಇಲ್ಲವೆಂದು ಹೇಳಿದಾನಷ್ಟೇ. ಒಬ್ಬನು ದೇವರ ಅನ್ಯೋನ್ಯತೆಯಲ್ಲಿ ಸಂತೋಷ ಪಟ್ಟರು ಅವನಿಗೆ ಯಾವ ಪ್ರಯೋಜನವೂ ಇಲ್ಲವೆಂದು ಹೇಳಿದಾನಷ್ಟೇ. ನೆಕ್ಸ್ಟ್ 10ನೇ ವಚನ, ವೆರಿ ವೆರಿ ಇಂಪಾರ್ಟೆಂಟ್. ಹೀಗಿರಲು ಬುದ್ಧಿವಂತರೇ ನನ್ನ ಮಾತನ್ನು ಕೇಳ್ರಿ, ದೇವರು ಕೆಟ್ಟದನ್ನು ಮಾಡನೆಂಬ ಯೋಚನೆಯನ್ನು, ಸರ್ವಶಕ್ತನು ಅನ್ಯಾಯವನ್ನು ನಡೆಸನೆಂಬ ಭಾವನೆಯು ದೂರವಾಗಿರಲಿ. ಅಲ್ಲಿ ಯೋಬನು ಹೇಳ್ತಾನೆ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು. ಯೋಬನು ಹೇಳ್ತಾನೆ, ಇವನು ಕರೆಕ್ಟ್ ಮಾಡ್ತಾನೆ ಯುವ ವ್ಯಕ್ತಿ. ಎಲ್ಲಿಯೂ ದೇವರು ಕೆಟ್ಟದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸನೆಂಬ ಭಾವನೆಯು ದೂರವಾಗಿರಲಿ. ನೆಕ್ಸ್ಟ್, ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು, ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕ ಹಾಗೆ ಅನುಭವಿಸ ಮಾಡುವನು. ಆ ಮನುಷ್ಯನು ಏನು ಬಿತ್ತುತ್ತಾನೆ ಅದನ್ನು ಅವನು ಕೊಯ್ತಾನೆ. ಓಕೆ, your action, good action produce good harvest. Every wrong action produce wrong harvest. Every right word the produce right harvest. Every wrong word produce ಉತ್ಪತ್ತಿ ಮಾಡುತ್ತದೆ ತಪ್ಪಾದ ಮಾತುಗಳು, ತಪ್ಪಾದ ಬೆಳೆ. ಅದರಿಂದ ಅವನು ಅನುಭವ ಮಾಡುತ್ತಾನೆ. ಪ್ರತಿಯೊಬ್ಬ ತನ್ನ ನಡತೆಗೆ ತಕ್ಕಂತೆ ಮಾಡುವನು. ಓಕೆ, 12ನೇ ವಚನ, ಹೌದು ದೇವರು ಕೆಟ್ಟದನ್ನು ನಡೆಸುವುದೇ ಇಲ್ಲ, ಸರ್ವಶಕ್ತ ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ಓಕೆ, 17ನೇ ವಚನ, 16 ನಿನಗೆ ವಿವೇಕವಿದ್ದರೆ ಇದನ್ನು ಕೇಳು, ನನ್ನ ಮಾತುಗಳ ಧ್ವನಿ ಕಿವಿಗೊಡು. ನ್ಯಾಯವನ್ನು ದ್ವೇಷಿಸುವನು ಕಟ್ಟುಪಾಡು ಮಾಡಾನೆ, ಧರ್ಮ ಸ್ವರೂಪನು ಮಹಾಶಕ್ತನೂ ಆಗಿರುವ ಆತನನ್ನು ಕೆಟ್ಟವನೆಂದು ನಿರ್ಣಯಿಸುವೆಯಾ? ಇಲ್ಲಿ ಎಲ್ಲಿಯೂ ಹೇಳ್ತಾನೆ, ಧರ್ಮ ಸ್ವರೂಪನು ಮಹಾಶಕ್ತನು ಆಗಿರುವ ಆತನನ್ನು ಕೆಟ್ಟವನೆಂದು ನಿರ್ಣಯಿಸ್ತೀಯ ನೀನು? ದೇವರು ಕೆಟ್ಟವನ? ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕೆ ಗೊತ್ತಿದ್ದರೆ, ಒಳ್ಳೆಯವನಾಗಿರುವ ನಿಮ್ಮ ಪರಲೋಕದ ತಂದೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನನ್ನು, ಆತನ ವರಗಳನ್ನು ಕೊಡಲಿಕ್ಕಿಲ್ಲ. ಈಸ್ ಎ ಗುಡ್ ಫಾದರ್, ಆತನ ಒಳ್ಳೆಯವನು. ಇಲ್ಲಿ 2 ತಂದೆಗಳನ್ನು ನೋಡ್ತೀವಿ, ಒಬ್ಬ ಕೆಟ್ಟ ತಂದೆ, ಒಳ್ಳೆಯ ತಂದೆ. ಕೆಟ್ಟ ತಂದೆಯು ಕೆಟ್ಟ ಸಂಗತಿಗಳನ್ನು ಕೊಡುವುದಿಲ್ಲ, ಕೆಟ್ಟ ತಂದೆಯು ಒಳ್ಳೆಯ ಸಂಗತಿಗಳನ್ನೇ ಕೊಡ್ತಾನೆ. ಮೀನನ್ನು ಕೇಳಿದರೆ ಚೇಳು ಕೊಡ್ತಾನೋ? ತತ್ತಿಯನ್ನು ಕೇಳಿದರೆ ಹಾವನ್ನು ಕೊಡ್ತಾನ ತಂದೆ? ಕೆಟ್ಟ ತಂದೆ ಸ್ಟಿಲ್ ತನ್ನ ಮಕ್ಕಳಿಗೆ ಅದನ್ನು ಒಳ್ಳೆಯದು ಮಾಡ್ತಾನೆ. ರೈಟ್, ತನ್ನ ಮಕ್ಕಳಂತೂ ಬರುತ್ತಿರುವಾಗ ಆ ಮಕ್ಕಳಿಗೆ ಅವನು ಒಳ್ಳೆಯದನ್ನೇ ಕೊಡ್ತಾನೆ, ಅವನು ಎಷ್ಟೇ ಕೆಟ್ಟವನಾಗಿರಲಿ.
ಇಲ್ಲಿ ಬೈಬಲ್ ಹೇಳುತ್ತೆ ಒಳ್ಳೆಯವನು. ಬೇಕಾದ್ರೆ ಓದುವ ವಚನವನ್ನು 11ನೇ ಅಧ್ಯಾಯ 11ನೇ ವಚನ, ಲೂಕನು ಬರೆದ ಸುವಾರ್ತೆಯಲ್ಲಿ. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡವನಲ್ಲವೇ ಅಂದನು. ಓಕೆ, ಗಾಡ್ ಇಸ್ ಎ ಗುಡ್ ಗಾಡ್. ಆತನು ಕೇವಲ ಒಳ್ಳೆಯದನ್ನೇ ಮಾಡುತ್ತಾನೆ. ಅದಕ್ಕೆ ಸ್ವಾಮಿ ಹೇಳಿದ, ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು. ನಾನಾದರೆ ಅವುಗಳಿಗೆ ಜೀವವಿರಬೇಕೆಂದು ಬಂದಿದ್ದೇನೆ. ಅದೆಂಥ ಜೀವ? ಸಮೃದ್ಧಿಯಾದ ಜೀವ. ಇವತ್ತು ಕಳ್ಳನು, ಸೈತಾನು ಏನು ಮಾಡ್ತಾನೆ? ಅವನು ಕೆಟ್ಟದನ್ನು ಮಾಡಿ ದೇವರು ಮಾಡಿದಂತ ಹೇಳ್ತಾನೆ ಜನರಿಗೆ. ಅದಕ್ಕೋಸ್ಕರ ಜನರು ಏನು ಮಾಡುತ್ತಾರೆ? ದೇವರಿಗೆ ಒಳಗಾಗಿ ಅವನನ್ನು ಎದುರಿಸ್ತಿಲ್ಲ, ರೋಗವನ್ನು ಎದುರಿಸ್ತಿಲ್ಲ, ಸಮಸ್ಯೆಗಳನ್ನು ಅದನ್ನು ಎದುರಿಸ್ತಿಲ್ಲ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರು ನುಂಗಲಿ ಅಂತ ಸಿಂಹದಾಗಿ ತಿರುಗುತ್ತಾ ಇದ್ದಾನೆ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ಯಾರು ಎದುರಿಸಬೇಕು? ನೀವೇ ಎದುರಿಸಬೇಕು. ಲೋಕದಲ್ಲಿರುವ ನಿಮ್ಮ ಸಹೋದರಿಗೆ ಇಂಥದೇ ಬಾಧೆ ಇದೆ ಅಂತ ನೀವು ತಿಳಿದಿದ್ದೀರಲ್ಲ, ಎಲ್ಲರಿಗೂ ಇದೆ. ಎಲ್ಲರ ರೆಸ್ಪಾನ್ಸಿಬಿಲಿಟಿ ಅವರು ಎದುರಿಸಬೇಕು ಅಷ್ಟೇ. ವಿ ನೀಡ್ ಟು ರಿಜೆಕ್ಟ್. ಹೇಗೆ ಎದುರಿಸಬೇಕು? ಸತ್ಯ ನಮ್ಮಲ್ಲಿದ್ದರೆ ಸುಳ್ಳನ್ನು ನಾವು ಎದುರಿಸ್ತೇವೆ. ಸತ್ಯ ನಮ್ಮ ಒಳಗೆ ಇಲ್ಲ ಅಂತ ಹೇಳಿದ್ರೆ ಸುಳ್ಳನ್ನು ಸತ್ಯವೆಂದು ಅಂಗೀಕಾರ ಮಾಡುತ್ತೇವೆ ಅಷ್ಟೇ. ಸಿಂಪಲ್. ಅದಕ್ಕೋಸ್ಕರ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ, ಅಂದರೆ ಕ್ರಿಸ್ತನ ಸತ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಸಕಲ ಆತ್ಮಿಕ ಜ್ಞಾನದಿಂದ ಒಬ್ಬರಿಗೊಬ್ಬರು ಬುದ್ಧಿ ಹೇಳ್ರಿ, ಉಪದೇಶ ಮಾಡ್ರಿ, ಕಲಿಸಿರಿ. ಇನ್ನೊಬ್ಬರಿಗೆ ಒಬ್ಬರಿಗೊಬ್ಬರು ಕಲಿಸಿರಿ, ಒಬ್ಬರಿಗೊಬ್ಬರು ಟೀಚ್ ಮಾಡ್ರಿ. ದೇವರು ಒಳ್ಳೆಯವನೆಂತ 119ನೇ ಕೀರ್ತನೆ 67ನೇ ವಚನದಲ್ಲಿ ಹೇಳ್ತದೆ, ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. ಯೇಸು ಸ್ವಾಮಿ ಪುನಃ ಪುನಃ ಅನೇಕ ಸಾಮ್ಯಗಳ ಮುಖಾಂತರ ತೋರಿಸ್ತಾ, ಅವರ್ ಫಾದರ್ ಇಸ್ ಎ ಗುಡ್ ಫಾದರ್. ಇವತ್ತು ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯನ್ನು ಮಿಕ್ಸ್ ಮಾಡಿ ಏನು ಮಾಡಿದರೆ ದೇವರು ಕೆಟ್ಟವನು 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 ಅಂತ. ರೋಗಗಳು ಬರಲಿಕ್ಕಿಲ್ಲ, ದೇವರಿಂದ ಬಂದದ್ದು. ಸಮಸ್ಯೆಗಳು ಬರಲಿಕ್ಕಿಲ್ಲ, ದೇವರಿಂದ ಬಂದದ್ದು. ಒಂದು ಮಗುವಿನ ಹೊಟ್ಟೆಯಲ್ಲಿ ಮಿಸ್ಕರೇಜ್ ಆಯಿತು, ದೇವರು ಕೊಂಡೋದ ಅಂತ. ಕೊಂಡೋದದು ಕಳ್ಳ. ದೇವರು ಕೊಡಲಿಕ್ಕೆ ಮಾತ್ರ ಗೊತ್ತಿರುವುದು, ಕೊಂಡೋಗುವುದು ಕಳ್ಳ. ಕಳ್ಳನು ಬರ್ತಾನೆ ಕದೀಲಿಕ್ಕೆ, ಕೊಲ್ಲಿಕ್ಕೆ, ನಾಶ ಮಾಡಲಿಕ್ಕೆ. ದೇವರು ಕದಿಯುವನಲ್ಲ. ದೇವರು ಕೊಟ್ಟ ನಂತರ ಪ್ರೊಟೆಕ್ಟ್ ಮಾಡಲಿಕ್ಕೆ ಆತನು ಶಕ್ತ. ಓಕೆ, ನೀವು ದೇವರ ವಾಕ್ಯವನ್ನು ಓದದೆ, ದೇವರ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡದೆ, ನೀವು ಯಾವುದ್ಯಾವುದು ಗೂಗಲ್ಗಳನ್ನು ಅದನ್ನು ತಿರುಗಿಸಿ ಓದಿ ಮೈಂಡಲ್ಲಿ ತಪ್ಪಾದ ಜ್ಞಾನವನ್ನು ಅಳವಡಿಸಿ, ಓಕೆ, ಮನುಷ್ಯನು ಮತ್ತು ಒಳಗೆ ಏನು ಆಲೋಚನೆ ಮಾಡ್ತಾನೆ ಅದೇ ಅವನು ಆಗಿದ್ದಾನೆ. ಆಸ್ ಎ ಮ್ಯಾನ್ ಥಿಂಕ್ ಇನ್ ಇಸ್ ಹಾರ್ಟ್ ಸೊ ಈಸಿ. ನಿಮ್ಮ ಮೈಂಡನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ಒಳ್ಳೆಯದು ಇಂಥದ್ದು ಎಂಬುದನ್ನು ನಮ್ಮ ಒಳಗೆ ನಾವು ನಿಶ್ಚಯಿಸಿಕೊಳ್ಳೋಣ. ನ್ಯಾಯವಾದದನ್ನು ಆರಿಸಿಕೊಳ್ಳೋಣ. ಒಳ್ಳೆಯದು ಇಂಥದ್ದೇ ಎಂಬುದು ನಿಶ್ಚಯಿಸಿಕೊಳ್ಳೋಣ. ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ಪ್ರೇಸ್ ಗಾಡ್. ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ನಿಮ್ಮ ಮೈಂಡನ್ನು ಬಹಳ ಜಾಗ್ರತೆಯಿಂದ ಕಾಪಾಡ್ರಿ. ಕ್ರಿಸ್ತಿಯ ಜೀವಿತವು ನೀವು ಆನಂದ ಪಡುತ್ತೀರಿ, ಅನ್ಯೋನ್ಯತೆಯಲ್ಲಿ ಸಂತೋಷ ಪಡುತ್ತೀರಿ. ಯಾವಾಗಂತ ಹೇಳಿದ್ರೆ ರೈಟಾಗಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಾಗ. ಅದಕ್ಕೆ ಯೋಬನಿಗೆ ಅವನು ಹೇಳ್ತಾನೆ, ಎಲಿಯು ಹೇಳ್ತಾನೆ, ದೇವರ ಅನ್ಯೋನ್ಯತೆಯಲ್ಲಿ ಸಂತೋಷ ಪಟ್ಟರೆ ಏನು ಪ್ರಯೋಜನ ಇಲ್ಲ ಅಂತ. ಇವನು ಹೇಳ್ತಾ ಇದ್ದಾನೆ ಹಾಗೆ ಅಲ್ಲ ಅಂತ ಹೇಳ್ತಾನೆ. ಓದ್ಯವು 34ನೇ ಯೋಬನ ಗ್ರಂಥ 11ನೇ ವಚನ. ಆತನು ಮನುಷ್ಯನಿಗೆ ಅವನ 9ನೇ ವಚನ. ಓಕೆ, ಒಬ್ಬನು ದೇವರ ಅನ್ಯೋನ್ಯತೆಯಲ್ಲಿ ಸಂತೋಷ ಪಟ್ಟರು ಅವನಿಗೆ ಯಾವ ಪ್ರಯೋಜನವೂ ಇಲ್ಲವೆಂದು ಹೇಳಿದಾನಷ್ಟೇ. ಯಾರು ಹೇಳಿದ್ದು? ಯೋಬ ಹೇಳಿದಂತ ಇವನು ಹೇಳ್ತಾನೆ, ಎಲ್ಲಿಯೂ. ಓಕೆ ಪ್ರೇರೆ, ದೇವರು ಒಳ್ಳೆಯವನು. ನಿಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆಗಳು ತೊಂದರೆಗಳು ಬಂದಿರುವುದಾದರೆ ಅದಕ್ಕೆ ದೇವರು ಕಾರಣನಲ್ಲ. ಬೈಬಲ್ 19ನೇ ಜ್ಞಾನೋಕ್ತಿಯಲ್ಲಿ 3ನೇ ವಚನ ಹೇಳ್ತದೆ,
ಮೂರ್ಖನು ತನ್ನ ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿ ಕಡೆಗೆ ಯೆಹೋವನ ಮೇಲೆ ಕುದೀತಾನೆ ಅಂತ ಹೇಳ್ತದೆ. ಓಕೆ, 19ನೇ ಅಧ್ಯಾಯ ಜ್ಞಾನೋಕ್ತಿ 3ನೇ ವಚನ. ಓಕೆ, ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ಓಕೆ, ದ ಫೂಲಿಶ್ನೆಸ್ ಆಫ್ ಮ್ಯಾನ್ ಟ್ವಿಸ್ಟ್ ಹಿಸ್ ವೇ ಆ್ಯಂಡ್ ಹಿಸ್ ಹಾರ್ಟ್ ಫ್ರೆಟ್ಸ್ ಅಗೇನ್ಸ್ಟ್ ದ ಲಾರ್ಡ್. ಅಂದರೆ ದೇವರ ಮೇಲೆ ಆತನು ಕೋಪಗೊಳ್ಳುತ್ತಾನೆ, ಸಿಟ್ಟುಗೊಳ್ಳುತ್ತಾನೆ. ಯಾಕೆ ದೇವರು ನನಗೆ ಹೀಗೆ ಮಾಡಿದ್ದಾನೆ? ಯಾವಾಗೂ ನಿಮ್ಮ ಹೃದಯದಲ್ಲಿ ಒಂದು ತೀರ್ಮಾನ ಮಾಡಿಕೊಳ್ಳ್ರಿ, ಒಳ್ಳೆಯದು ಇಂಥದ್ದೆಂಬ ನಿಮ್ಮ ಹೃದಯದಲ್ಲಿ ನಿಶ್ಚಯಿಸಿಕೊಳ್ಳ್ರಿ. ಗಾಡ್ ಈಸ್ ಎ ಗುಡ್ ಗಾಡ್. ಆತನು ಒಳ್ಳೆಯವನು. ನಿಮ್ಮ ಹೃದಯದಲ್ಲಿ ದೃಢವಾಯಿತು ಅಂತ ಹೇಳಿದರೆ ಯಾರು ಬಂದು ಎಂಥದೇ ಮಾತಾಡಲಿ, ನೀವು ದೇವರನ್ನು ಕೆಟ್ಟವನೆಂದು ನಿರ್ಣಯಿಸುವುದಿಲ್ಲ, ಆತನು ಒಳ್ಳೆಯವನೆಂದು ನಿರ್ಣಯಿಸ್ತೀರಿ. ಅನೇಕ ವರ್ಷಗಳ ಹಿಂದೆ ಆ ಒಂದು ಟ್ರುತ್ತನ್ನು ನನ್ನ ಹೃದಯದಲ್ಲಿ ನಾನು ತೀರ್ಮಾನಿಸಿಕೊಂಡೆ. ಗಾಡ್ ಇಸ್ ಗುಡ್. ಎನಿ ಸಮಸ್ಯೆ ಬಂದರೆ, ಎನಿ ಪ್ರಾಬ್ಲಮ್, ಯಾವುದೇ ಪ್ರಾಬ್ಲಮ್ ಬಂದರೆ ಅದಕ್ಕೊಂದೇ ನಾನೇ ಕಾರಣ, ಇಲ್ಲಾಂದರೆ ತಪ್ಪಾದ ಸಂದೇಶಗಳು ಕಾರಣ ಅಷ್ಟೇ. ಬಟ್ ದೇವರು ಕೆಟ್ಟವನಲ್ಲ, ಆತನು ಒಳ್ಳೆಯವನು. ಹಿ ಲವ್ಸ್ ಯು ಸೋ ಮಚ್. ಯೇಸು ಸ್ವಾಮಿ ಪುನಃ ಪುನಃ ಅನೇಕ ಸಾಮ್ಯಗಳ ಮೂಲಕ ಎಕ್ಸ್ಪ್ಲೇನ್ ಮಾಡಿದ, ಯೇಸುವೆ ತೋರಿಸಿದ. ಓಕೆ, ಯೇಸು ಯಾರಿಗೂ ರೋಗ ಕೊಡಲಿಲ್ಲ, ಯೇಸು ಯಾರಿಗೂ ಕೇಡು ಮಾಡಲಿಲ್ಲ. ಯೇಸು ಹೇಳಿದ, ನನ್ನನ್ನು ಯಾರು ನೋಡ್ತಾರೋ ತಂದೆಯನ್ನು ನೋಡ್ತಾರೆ, ಯಾರು ನನ್ನ ಮಾತನ್ನು ಕೇಳ್ತಾರೋ ತಂದೆಯ ಮಾತು ಕೇಳ್ತಾರೆ. ಸಿಂಪಲ್. ಓಕೆ, ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಎಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ ಅಂತ ಹೇಳಿದರೆ ಇದು ತಕ್ಕ ಸಮಯ. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ಜಸ್ಟ್ ನಿಮ್ಮ ಒಳಗೆ ನೀವು ತೀರ್ಮಾನ ಮಾಡಿಕೊಡ್ರಿ, ದೇವರು ಒಳ್ಳೆಯವನು. ಥ್ಯಾಂಕ್ ಯು ಫಾದರ್. ತಂದೆ, ನೀನು ಒಳ್ಳೆಯವನು. ನ್ಯಾಯವದ್ದನ್ನು ನಾವು ಆರಿಸಿಕೊಂಡಿದ್ದೇವೆ. ನೀನು ಒಳ್ಳೆಯವನೆಂದು ನಮ್ಮ ಒಳಗೆ ನಾವು ತೀರ್ಮಾನ ಮಾಡಿದ್ದೇವೆ. ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ನೀನು ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳುಹಿಸಿ ನಮ್ಮ ಎಲ್ಲ ಅಪರಾಧ, ಪಾಪ, ನಮ್ಮ ಬಲಹೀನತೆ, ತೀರ್ಪನ್ನು ನಿನ್ನ ಮಗನಾದ ಯೇಸುವಿನ ಮೇಲೆ ಹಾಕಿ ಆತ ನಮಗೋಸ್ಕರ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನನೆಂದು ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆ ಎಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಪ್ರತಿಯೊಬ್ಬರ ಮನೋನೇತ್ರಗಳು ಬೆಳಗಲ್ಪಡಲಿ, ಅಂತರದ ಕಣ್ಣುಗಳು ಬೆಳಗಲ್ಪಡಲಿ. ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್.